and welcome to SR Insights ಯೂಟ್ಯೂಬ್ ಚಾನಲ್. ಸೊ ಇವತ್ತೇನೆಂದರೆ ನೆಕ್ಸ್ಟ್ 25 ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಕೊಟ್ಟಿದ್ದೀವಿ. ಇದು ಪಾರ್ಟ್ 1 ನೋಡಿಲ್ಲ ಅಂದರೆ ಯಾರಾದರೂ ಪಾರ್ಟ್ 1 ವಿಡಿಯೋನ ನೋಡಿ. ಸೊ ಬೇಸಿಕಲಿ ಇದು ಏನಂದರೆ ಈ ವಿಡಿಯೋದಲ್ಲಿ ಪಂಚಾಯತ್ ರಾಜ್ ಅಂದರೆ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಟಾಪಿಕ್ ಮೇಲೆ ಕವರ್ ಮಾಡ್ತಾಯಿದ್ದೀವಿ. ಯಾಕಂದರೆ ಪಿ ಡಿ ಒಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಆಮೇಲೆ ಇಲ್ಲಿಂದನೇ ಕ್ವಶನ್ಸ್ ಬರೋ ಹೈ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಟಾಪಿಕ್ ಮೇಲೆ ಕವರ್ ಮಾಡ್ತಾಯಿದ್ದೀವಿ. ಸೊ 26th ಕ್ವಶನ್ ಬಂದುಬಿಟ್ಟು ಮ್ಯಾಚ್ ದ ಲಿಸ್ಟ್ ಒನ್ ವಿತ್ ಲಿಸ್ಟ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ಸ್ ಯೂಸಿಂಗ್ ದಿ ಕೋಡ್ಸ್ ಗಿವನ್ ಬಿಲೋ ದಿ ಲಿಸ್ಟ್ಸ್. ಲಿಸ್ಟ್ 1ಅಲ್ಲಿ ಕಮಿಟೀಸ್ ಕೊಟ್ಟಿದ್ದಾರೆ, ಲಿಸ್ಟ್ 2ಅಲ್ಲಿ ಇಯರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇನಂದರೆ ಯಾವ ಕಮಿಟಿ ಯಾವ ಇಯರಲ್ಲಿ ಫಾರ್ಮ್ ಆಗಿದೆ ಅಂತ ಹೇಳಬೇಕು. ಸೊ ಆಪ್ಷನ್ ಎಲ್ಲಿ ಪಿ ಕೆ ತುಂಗಾಂಗ್ ಕಮಿಟಿ ಅಂತ ಬರುತ್ತೆ. ಆಪ್ಷನ್ ಬಿ ಅಲ್ಲಿ ಅಶೋಕ್ ಮೆಹ್ತಾ, ಆಪ್ಷನ್ ಸಿ ಬಿ ಆರ್ ಮೆಹ್ತಾ, ಆಪ್ಷನ್ ಡಿ ಎಲ್ ವಿ ಸಿಂಘ್ವಿ. ಸೊ 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 ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಸೊ ಏನಂದರೆ ಫಸ್ಟು ಬಿ ಆರ್ ಮೆಹ್ತಾ ಕಮಿಟಿ ಫಾರ್ಮ್ ಆಗುತ್ತೆ. ಅದು ಯಾವಾಗ ಅಂದರೆ 1957ಅಲ್ಲಿ. ಸೊ ಸೆಕೆಂಡ್ ಬಂದುಬಿಟ್ಟು ಅಶೋಕ್ ಮೆಹ್ತಾ ಕಮಿಟಿ ಫಾರ್ಮ್ ಆಗುತ್ತೆ. ಅದು ಯಾವಾಗ ಅಂದರೆ 1977ಅಲ್ಲಿ. ಸೊ ಆಮೇಲೆ ಎಲ್ ಎಮ್ ಸಿಂಘ್ವಿ ಕಮಿಟಿ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ 1986ಅಲ್ಲಿ. ಸೊ ಪಿ ಕೆ ತುಂಗಾಂಗ್ ಕಮಿಟಿ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ 1988ಅಲ್ಲಿ. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೂ 27th question, who among the following authorized to make the provisions with respect to the composition of panchayat? Option A, Governor of the state. Option B, Legislature of state. Option C, Parliament of India. Option D, President of India. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು 27 ಬಿ ಆನ್ಸರ್ ಆಗುತ್ತೆ. ಸೊ ಏನಂದರೆ ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್ ರಾಜ್ ನಮ್ಮ ಪ್ರೊವಿಷನ್ಸಲ್ಲಿ ಏನಾದರೂ ಮಾಡಿಫಿಕೇಷನ್ ಅಥವಾ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಸೊ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ರೋಲ್ ಪ್ಲೇ ಮಾಡುತ್ತೆ. ಇಲ್ಲಿ ಏನಕ್ಕಂದರೆ ಇದನ್ನು ಸ್ಟೇಟ್ ಲಿಸ್ಟಲ್ಲಿ ಇದನ್ನು ಹಾಕಿದ್ದಾರೆ. ಸೊ ಇದು ಏನಂದರೆ ಸ್ಕೆಡ್ಯೂಲ್ 7ಅಲ್ಲಿ ಸ್ಟೇಟ್ ಲಿಸ್ಟ್ ಬರುತ್ತೆ. ಸೊ ಇದರಲ್ಲಿ ಏನಾದರೂ ಮಾಡಿಫಿಕೇಷನ್ ಮಾಡಬೇಕಾದ್ರೆ ನಾವು ಸ್ಟೇಟ್ ಲೆಜಿಸ್ಲೇಚರ್ ಥ್ರೂನೇ ಮಾಡಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ 28th ಕ್ವಶನ್, ಪಂಚಾಯತ್ ರಾಜ್ ಸಬ್ಜೆಕ್ಟ್ ಫಾಲ್ಸ್ ಅಂಡರ್ ವಿಚ್ ಲಿಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಏನಂದರೆ ಇಲ್ಲಿ ಪಂಚಾಯತ್ ರಾಜ್ ಯಾವ ಒಂದು ಲಿಸ್ಟಲ್ಲಿ ಬರುತ್ತೋ, ಒಂದು ಯೂನಿಯನ್ ಲಿಸ್ಟಲ್ಲಿ ಬರುತ್ತೋ ಅಥವಾ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೋ ಅಥವಾ ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೋ ಅಂತ ಈ ಕ್ವಶನ್ ಕೇಳ್ತದೆ. ಸೊ ಇದ್ರ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ, ಪಂಚಾಯತ್ ರಾಜ್ ಸಬ್ಜೆಕ್ಟ್ ಏನಂದರೆ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. Question number 29. Who was the Prime Minister of India at the time of 73rd and 74th Amendment to the Constitution of India pertaining to the Panchayats and Nagar Palikas? So option A ಬಂದುಬಿಟ್ಟು ಇಂದಿರಾ ಗಾಂಧಿ, ಆಪ್ಷನ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ ಪಿ ವಿ ನರಸಿಂಹರಾವ್, ಆಪ್ಷನ್ ಡಿ ವಿ ಪಿ ಸಿಂಗ್. ಸೊ ದ ಕರೆಕ್ಟ್ ಆನ್ಸರ್ ಏನಂದರೆ ಇಲ್ಲಿ ಪಿ ವಿ ನರಸಿಂಹರಾವ್ ಇದ್ದ ಟೈಮಲ್ಲಿ ಇದು 73rd ಹಾಗೂ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಇಂಟ್ರೊಡ್ಯೂಸ್ ಮಾಡಿ ಎರಡು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ನ ಪಾಸ್ ಆಗುತ್ತೆ. ಸೊ ಅದೇ ರೀತಿ ಏನಾಗುತ್ತೆ ಅಂದರೆ ಫಸ್ಟಿಗೆ ಇಲ್ಲಿ ರಾಜೀವ್ ಗಾಂಧಿಯವರು ಈ ಒಂದು ಎರಡು ಇನ್ಸ್ಟಿಟ್ಯೂಷನ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಪ್ರೊವೈಡ್ ಮಾಡಬೇಕಂತ ಒಂದು ಕಮಿಟಿನ ಫಾರ್ಮ್ ಮಾಡಿರ್ತಾರೆ. ಅದು ಯಾವುದಂದರೆ ಎಲ್ ವಿ ಸಿಂಘ್ವಿ ಕಮಿಟಿನ ಫಾರ್ಮ್ ಮಾಡಿರ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಯಾವಾಗಂದರೆ 1986ರಲ್ಲಿ ಈ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಸ್ಟಡಿ ಮಾಡಿ ಇದ್ರ ಬಗ್ಗೆ ಒಂದು ರೆಕಮೆಂಡೇಷನ್ಸ್ನ ಸಬ್ಮಿಟ್ ಮಾಡೋಕ್ಕೆ ರಾಜೀವ್ ಗಾಂಧಿಯವರು ಈ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಹಾಗೆ ಈ ಒಂದು ಕಮಿಟಿನೂ ಕೂಡ ಏನಂದರೆ 1988ರಲ್ಲಿ ಈ ಒಂದು ವರದಿನ ಸಬ್ಮಿಟ್ ಮಾಡುತ್ತೆ. ಹಾಗೆ 1989ರಲ್ಲಿ ರಾಜೀವ್ ಗಾಂಧಿ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಡಬೇಕಂತ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿ ಲೋಕಸಭಾದಲ್ಲಿ ಪಾಸ್ ಮಾಡ್ತಾರೆ. ಹಾಗೆ ರಾಜ್ಯಸಭಾದಲ್ಲಿ ಇದು ಏನಾಗುತ್ತೆ ಅಂದರೆ ಡಿಫೀಟ್ ಆಗುತ್ತೆ, ಇದು ಪಾಸ್ ಆಗಲ್ಲ ಬಿಲ್. ಆಮೇಲೆ ಬರೋದೇ ವಿ ಪಿ ಸಿಂಗ್ ಗೌರ್ಮೆಂಟು. 1990ರಲ್ಲಿ ಈ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಗೌರ್ಮೆಂಟ್ ಕೂಡ ಪ್ರಯತ್ನ ಪಡುತ್ತೆ ಏನಂದರೆ ಈ ಒಂದು ಇನ್ಸ್ಟಿಟ್ಯೂಷನ್ಸ್ಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಡಬೇಕಂತ. ವಿ ಪಿ ಸಿಂಗ್ ಗೌರ್ಮೆಂಟ್ ಕೂಡ ಎರಡೂ ಒಂದು ಕಾನ್ಸ್ಟಿಟ್ಯೂಷನಲ್ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಆದರೆ ಏನಾಗುತ್ತೆ ಅಂದರೆ ಈ ಒಂದು ಗೌರ್ಮೆಂಟು ಆವಾಗ ಡಿಸಾಲ್ವ್ ಆಗುತ್ತೆ. ಸೊ ಈ ಬಿಲ್ಲು ಹಾಗೆ ಉಳ್ಕೊಂಡ್ಬಿಡುತ್ತೆ. ತದನಂತರ ಬರೋದೇ ಪಿ ವಿ ನರಸಿಂಹರಾವ್ ಅವರ ಒಂದು ಗೌರ್ನಮೆಂಟ್. ಸೊ ಪಿ ವಿ ನರಸಿಂಹರಾವ್ ಅವರ ಗೌರ್ಮೆಂಟು 1992ರಲ್ಲಿ ಏನು ಮಾಡುತ್ತೆ ಅಂದರೆ ಈ ಒಂದು ಎರಡು ಬಿಲ್ಲನ್ನು ಪಾಸ್ ಮಾಡುತ್ತೆ, ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿ. ಕ್ವೆಶ್ಚನ್ ನಂಬರ್ 30.
Article 40 of the Constitution of India advises the state to work for option A uniform civil code, option B organization of the village panchayat, option C constitution of municipalities, option D living wages for the workers. ಸೊ ಇಲ್ಲಿ ನಿಮಗೆ ಗೊತ್ತಿದೆ ಆನ್ಸರ್ ಏನಂದರೆ ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್, ಆರ್ಗನೈಸೇಷನ್ ಆಫ್ ದಿ ವಿಲೇಜ್ ಪಂಚಾಯತ್ಸ್. ಸೊ ಕ್ವಶನ್ ನಂಬರ್ 31 ಬಂದ್ಬಿಟ್ಟು ಡಿಸೆಂಟ್ರಲೈಸೇಷನ್ ಸಿಸ್ಟಮ್ ವಾಸ್ ರೆಕಮೆಂಡೆಡ್ ಬೈ ಆಪ್ಷನ್ ಎ ಸಿ ರಾಜಗೋಪಾಲ್ಚಾರಿ, ಆಪ್ಷನ್ ಬಿ ಜೆ ಬಿ ಕೃಪಲಾನಿ, ಆಪ್ಷನ್ ಸಿ ಬಲವಂತ್ ರಾಯ್ ಮೆಹ್ತಾ, ಆಪ್ಷನ್ ಡಿ ಅಶೋಕ್ ಮೆಹ್ತಾ. ಸೊ ದಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಬಲವಂತ್ ರಾಯ್ ಮೆಹ್ತಾ ಕಮಿಟಿ. ಇದು ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ 1957ರಲ್ಲಿ. ಕ್ವಶನ್ ನಂಬರ್ 32 ದಿ ಪಂಚಾಯಿತಿ ರಾಜ್ ಸಿಸ್ಟಮ್ ಅಂಡರ್ ಪಾರ್ಟ್ 9 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಸ್ ನಾಟ್ ಅಪ್ಲೈ ಟು ದಿ ಸ್ಟೇಟ್ಸ್ ಆಫ್ ಆಪ್ಷನ್ ಎ ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್, ಆಪ್ಷನ್ ಬಿ ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರಾ, ಆಪ್ಷನ್ ಸಿ ನಾಗಾಲ್ಯಾಂಡ್, ಮೇಘಾಲಯ ಆ್ಯಂಡ್ ಮಿಜೋರಾಂ, ಆಪ್ಷನ್ ಡಿ ಸಿಕ್ಕಿಂ, ತ್ರಿಪುರಾ, ಮೇಘಾಲಯ. ಸೊ ದಿ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಇಲ್ಲಿ ಆಪ್ಷನ್ ಸಿ ನಾಗಾಲ್ಯಾಂಡ್, ಮೇಘಾಲಯ ಆ್ಯಂಡ್ ಮಿಜೋರಾಂ. ಈ ಒಂದು 3 ಸ್ಟೇಟಿಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ಪಾರ್ಟ್ 9 ಏನಂದರೆ ಅಪ್ಲಿಕೇಬಲ್ ಆಗಲ್ಲ. ಸೊ ಕ್ವಶನ್ ನಂಬರ್ 33 ಇಫ್ ಅ ಪಂಚಾಯತ್ ಈಸ್ ಡಿಸಾಲ್ವ್ಡ್ ಎಲೆಕ್ಷನ್ಸ್ ಆರ್ ಟು ಬಿ ಹೆಲ್ಡ್ ವಿದಿನ್ ಆಪ್ಷನ್ ಎ 1 ಮಂತ್, ಆಪ್ಷನ್ ಬಿ 3 ಮಂತ್ಸ್, ಆಪ್ಷನ್ ಸಿ 6 ಮಂತ್, ಆಪ್ಷನ್ ಡಿ 1 ಇಯರ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ವಿದಿನ್ 6 ಮಂತಲ್ಲಿ ನಾವು ಒಂದು ಪಂಚಾಯತ್ ಏನಾದರೂ ಡಿಸಾಲ್ವ್ ಆದರೆ ಅದನ್ನು ವಿದಿನ್ 6 ಮಂತಲ್ಲಿ ನಾವು ವಾಪಸ್ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಲೆಸ್ ದೆನ್ ಇವ ಮೆಚುರಿಟಿ ಆಫ್ ದಿ ಪಂಚಾಯತ್ ಏನಾದರೂ ಬಿಲೋ 6 ಮಂತ್ ಇದ್ದರೆ, ಸೊ ಇನ್ ಕೇಸ್ ಅವಾಗ ಏನಂದರೆ ಅವಾಗ ಇದನ್ನು ಡಿಸಾಲ್ವ್ ಮಾಡಲ್ಲ, ಕಂಟಿನ್ಯೂ ಮಾಡ್ತಾರೆ ಟೆನ್ಯೂರ್ನ. ಆಮೇಲೆ ಕಂಪ್ಲೀಷನ್ ಆದಮೇಲೆ ಟೆನ್ಯೂರ್ ಕಂಪ್ಲೀಷನ್ ಆದಮೇಲೆ ಇದಕ್ಕೆ ಎಲೆಕ್ಷನ್ಸ್ನ ಮಾಡ್ತಾರೆ. ಸೊ ಕ್ವಶನ್ ನಂಬರ್ 34 ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ರಾಜ್. ಸೊ ಆರ್ಟಿಕಲ್ 36, ಆಪ್ಷನ್ ಎ ಆರ್ಟಿಕಲ್ 36, ಆಪ್ಷನ್ ಬಿ ಆರ್ಟಿಕಲ್ 39, ಆಪ್ಷನ್ ಸಿ ಆರ್ಟಿಕಲ್ 40, ಆಪ್ಷನ್ ಡಿ ಆರ್ಟಿಕಲ್ 48. ಸೊ ಇಲ್ಲಿ ಆನ್ಸರ್ ನಿಮ್ಗೆ ಗೊತ್ತೇ ಇದೆ, ಆರ್ಟಿಕಲ್ 40, ಆನ್ಸರ್ ಸಿ. Question number 35 when and where Panchayat Raj system in India was introduced. Option A 5th July 1957 Firozabad UP, option B 2nd October 1959 Nagaur of Rajasthan, option C 14th November 1959 Ahmedabad Gujarat, option D 3rd December 1960 Bhopal MP. So ಇಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿದೆ. ದಿ ಆಪ್ಷನ್ ಈಸ್ ಆಪ್ಷನ್ ಬಿ 2nd October 1959 Nagaur of Rajasthan. So for question number 36 the superintendent's directions and control of all the elections to the panchayat are vested in option A the governor, option B the election commission of India, option C the district panchayat raj officer, option D the state election commissioner. So the correct answer is option D. ಸೊ ಏನೇ ಒಂದು ಎಲೆಕ್ಷನ್ ಪ್ರೊಸೆಸ್ ಆಗಲಿ ಅದನ್ನು ಸೂಪರ್ವೈಸ್ ಮಾಡೋದಾಗಲಿ ಎಲ್ಲ ಪವರ್ ಯಾರಿಗಿರುತ್ತೆ ಅಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್ ರಾಜ್ ಎಲೆಕ್ಷನ್ಸ್. ಕ್ವಶನ್ ನಂಬರ್ 37 ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಸಬ್ಜೆಕ್ಟ್ ದ್ಯಾಟ್ ಹ್ಯಾಸ್ ಬೀನ್ ಡಿವಾಲ್ವ್ಡ್ ಟು ದಿ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ ಬೈ ದಿ 11th schedule of the Constitution of India. Option A on non-conventional energy resources, option B roads, option C higher education, option D libraries. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಹೈಯರ್ ಎಜುಕೇಷನ್. ಯಾಕಂದರೆ ನಮಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿ ಓನ್ಲಿ ಪ್ರೈಮರಿ ಹಾಗೆ ಸೆಕೆಂಡ್ರಿ ಎಜುಕೇಷನ್ನ ಅಷ್ಟೇ ಏನಂದರೆ ಇವೆರಡು ಆರ್ಟಿಕಲ್ಸ್ ಐಟಮ್ಸ್ ಏನು ಬರುತ್ತಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿ ಬರುತ್ತೆ. ಓನ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಅಷ್ಟೇ ನಮಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಆರ್ಟಿಕಲಲ್ಲಿ ಬರೋದು. ಇನ್ನು ಮಿಕ್ಕಿದ ಹೈಯರ್ ಎಜುಕೇಷನ್ ಅನ್ನೋದು ಬರಲ್ಲ. ಸೊ ರೋಡ್ಸ್ ಬರುತ್ತೆ, ಲೈಬ್ರರೀಸ್ ಬರುತ್ತೆ, ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಬರುತ್ತೆ. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗುತ್ತೆ ಅಂದರೆ ಬರಲ್ಲ, ಹೈಯರ್ ಎಜುಕೇಷನ್ ಬರಲ್ಲ. ಸೊ ಕ್ವಶನ್ ನಂಬರ್ 38 ಅ ಪಂಚಾಯಿತಿ ಸಮಿತಿ at the block level in India is only an option A advisory body, option B consultative committee, option C coordinating and supervisory authority, option D administrative authority.
ಸೊ ದಿ ಆನ್ಸರ್ ಏನಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ. ಪಂಚಾಯತಿ ಸಮಿತಿ ಅನ್ನೋದು ಏನಾಗುತ್ತೆ ಅಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಆಗುತ್ತೆ, ಅಲ್ಲಿ ಅಂದರೆ ಬ್ಲಾಕ್ ಲೆವೆಲಲ್ಲಿ. So question number 39, what is the main purpose of the Panchayati Raj? To increase the agricultural production, option B, to increase the employment, option C, to increase the politically awareness, option D, to enable the people to participate in development and administration. So the correct answer ಏನಂದರೆ ಆಪ್ಷನ್ ಡಿ, ಏನಂದರೆ ಟು ಎನೇಬಲ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಜನರು ಏನಂದರೆ ಡೆವಲಪ್ಮೆಂಟ್ ಪ್ರೊಸೆಸ್ ಹಾಗೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕಾರಣದಿಂದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಕ್ವಶನ್ 14 ಬಂದುಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್? ಗ್ರಾಮ ಸಭಾ, ಆಪ್ಷನ್ ಬಿ ಗ್ರಾಮ ಪಂಚಾಯತ್, ಆಪ್ಷನ್ ಸಿ ನ್ಯಾಯ ಪಂಚಾಯತ್, ಆಪ್ಷನ್ ಡಿ ಗ್ರಾಮ ಕೋಆಪರೇಟಿವ್ ಸೊಸೈಟಿ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಆಪ್ಷನ್ ಡಿ ಬರಲ್ಲ, ಗ್ರಾಮ ಸಭಾ ಬರುತ್ತೆ, ಹಾಗೆ ಗ್ರಾಮ ಪಂಚಾಯತು ಆಮೇಲೆ ನ್ಯಾಯ ಪಂಚಾಯತ್ ಏನಿದೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿ ಬರುತ್ತೆ. ಸೊ ಇವು ಮೂರು ಬರುತ್ತೆ, ಇದು ಬರಲ್ಲ. ಸೊ ಆಪ್ಷನ್ ಡಿ ಈಸ್ ದಿ ಆನ್ಸರ್ ವಿಚ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಕ್ವಶನ್ ನಂಬರ್ 41, ದಿ ಪಂಚಾಯತ್ ರಾಜ್ ಸಿಸ್ಟಮ್ ವಾಸ್ ಅಡಾಪ್ಟೆಡ್ ಟು ಆಪ್ಷನ್ ಎ ಮೇಕ್ ಅ ಪೀಪಲ್ ಅವೇರ್ ಆಫ್ politics, option B decentralize the power of democracy, option C educate the peasants, option D none of the above. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ, ಏನಂದರೆ ಡಿಸೆಂಟ್ರಲೈಸ್ ದಿ ಪವರ್ ಆಫ್ ದಿ ಡೆಮೋಕ್ರಸಿ. ಸೊ ಏನಂದರೆ ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಕ್ರಿಯೇಟ್ ಮಾಡಿರೋದು ಮೇನ್ ರೀಸನ್ ಏನಂದರೆ ಲೋಕಲ್. ಸೊ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿರೋ ಮೇನ್ ರೀಸನ್ ಏನಂದರೆ ಡಿಸೆಂಟ್ರಲೈಸ್ ದಿ ಪವರ್ ಆಫ್ ದಿ ಡೆಮೋಕ್ರಸಿನ ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ತೊಗೊಂಡು ಹೋಗೋ ಒಂದು ರೀಸನ್ನಿಂದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು. ಏನಕ್ಕಂದರೆ ಇಲ್ಲಿ ಪಾರ್ಟಿಸಿಪೇಷನ್ ಆಫ್ ದಿ ಪೀಪಲ್ ಅಂದರೆ ಜನರು ಪಾರ್ಟಿಸಿಪೇಟ್ ಮಾಡ್ತಾರೆ ಒಂದು ಏನಂದರೆ ಡೆವಲಪ್ಮೆಂಟ್ ಅಥವಾ ಒಂದು ಅಡ್ಮಿನಿಸ್ಟ್ರೇಷನ್ ಪ್ರೊಸೆಸ್ಸಲ್ಲಿ. ಸೊ ಆ ಒಂದು ಕಾರಣದಿಂದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. Question number 42, under which article the election commission operates the election of urban bodies? So option A ಬಂದ್ಬಿಟ್ಟು 243K, option B 243, option C 243M, option D 243N. So the correct answer ಬಂದ್ಬಿಟ್ಟು option A 243K. So question number 43rd, the members of the Panchayat Samiti are option A nominated by the block development officer, option B nominated by the chairperson of Jilla Panchayat, option C directly elected by the people, option D directly elected by the members of the village panchayat. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ಸಿ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್. ಸೊ ಪಂಚಾಯತಿ ಸಮಿತಿಯಲ್ಲಿ ಡೈರೆಕ್ಟ್ಲಿ ನಾವು ಎಲೆಕ್ಟ್ ಮಾಡಿ ರಿಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡ್ತೀವಿ. So question number 44, the decision to conduct the panchayat elections is taken by which of the following? Option A central government, option B the state government, option C the district judge, option D the election commission. So the correct answer ಏನಂದರೆ ಆಪ್ಷನ್ ಬಿ ದಿ ಸ್ಟೇಟ್ ಗೌರ್ನಮೆಂಟ್. ಸೊ ಏನೇ ಒಂದು ಎಲೆಕ್ಷನ್ ಪ್ರೊಸೆಸ್ ಸೊ ಈ ವಿತ್ ರೆಸ್ಪೆಕ್ಟ್ ಟು ಏನೇ ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಎಲೆಕ್ಷನ್ನ ಯಾವಾಗ ಕಂಡಕ್ಟ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ಸ್ನ ತೊಗೊಳ್ಳೋದು ಯಾವುದಂದರೆ ಸೊ ದಿ ಸ್ಟೇಟ್ ಗೌರ್ನಮೆಂಟ್. ಸೊ ಕಂಡಕ್ಟ್ ಮಾಡೋದು ಯಾರಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸೊ ಹಾಗೆ ನೆಕ್ಸ್ಟ್ ಕ್ವಶನ್ 45th ಕ್ವಶನ್, ದಿ ಫಂಡಮೆಂಟಲ್ ಆಬ್ಜೆಕ್ಟ್ ಆಫ್ ದಿ ಪಂಚಾಯತಿ ರಾಜ್ ಸಿಸ್ಟಮ್ ಈಸ್ ಟು ಎನ್ಶ್ಯೂರ್ ವಿಚ್ ಅಮಾಂಗ್ ದಿ ಫಾಲೋಯಿಂಗ್? ಆಪ್ಷನ್ 1 ಬಂದ್ಬಿಟ್ಟು ಪೀಪಲ್ ಪಾರ್ಟಿಸಿಪೇಷನ್ ಇನ್ ಡೆವಲಪ್ಮೆಂಟ್, ಆಪ್ಷನ್ 2 ಪೊಲಿಟಿಕಲ್ ಅಕೌಂಟಬಿಲಿಟಿ, ಆಪ್ಷನ್ 3 ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಆಪ್ಷನ್ 4 ಫೈನಾನ್ಷಿಯಲ್ ಮೊಬಿಲೈಸೇಷನ್. ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ಸ್ ಯೂಸಿಂಗ್ ದಿ ಕರೆಕ್ಟ್ ಕೋಡ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. ಓನ್ಲಿ 1 ಆ್ಯಂಡ್ 3 ಈಸ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪೀಪಲ್ ಪಾರ್ಟಿಸಿಪೇಷನ್ ಒಂದು ಮೇನ್ ರೀಸನ್ ಇನ್ ದಿ ಡೆವಲಪ್ಮೆಂಟ್ ಪ್ರೋಸೆಸ್, ಆ್ಯಂಡ್ ಆಪ್ಷನ್ 3 ಕರೆಕ್ಟ್ ಆಗುತ್ತೆ, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಇವೆರಡು ಮೇನ್ 2 ರೀಸನ್ಸ್ ಟು ಎಸ್ಟಾಬ್ಲಿಷ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 46, ವಿತ್ ರೆಫರೆನ್ಸ್ ಟು ದಿ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ ದಿ ವುಮೆನ್ ಇನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? ಸೊ ಆಪ್ಷನ್ 1 ಬಂದ್ಬಿಟ್ಟು ಇಟ್ ಈಸ್ ಪ್ರೊವೈಡೆಡ್ ಫಾರ್ ಇನ್ ಆರ್ಟಿಕಲ್ 243D.
subclause 3 of the Indian Constitution. Option 2, the reservation shall ceases to have the effect on the expiration of the period specified in the Article 334. So select the correct answers from the codes given below. Option A, only one. Option B, only two. Option C, both 1 and 2. Option D, neither 1 nor 2. So ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಏನಂದರೆ it is provided for in Article 243D subclause 3 of the Indian Constitution. ಏನಂದರೆ ರಿಸರ್ವೇಷನ್ ಬಗ್ಗೆ ಮಾತಾಡೋದು ಅಂದರೆ ಪಂಚಾಯತ್ ರಾಜಲ್ಲಿ ಆರ್ಟಿಕಲ್ 243D ಮಾತಾಡುತ್ತೆ. ಸೊ the reservation shall ceases to have the effect on the expirations of the period specified in the Article 334. ಇಲ್ಲಿ ರಾಂಗ್ ಆಗುತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು ಥಿಂಕ್ ರಿಸರ್ವೇಷನ್ ಫಾರ್ ದಿ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಮಾತಾಡುತ್ತೆ 334. ಸೊ ನೆಕ್ಸ್ಟ್ ಕ್ವಶನ್, what is the next question, what is correct? Option 1, in a gram panchayat there can be a more than one village. Option 2, meeting of gram sabha held in each village. Option 3, meeting of gram sabha held in the headquarter of the gram panchayat. Option 4, meeting of the gram panchayat held in each village. Option 4, meeting of gram panchayat held in the headquarter of the gram panchayat. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ 1, 2 ಆ್ಯಂಡ್ ಫಿಫ್ತ್ ಕ್ವಶನ್ ಕರೆಕ್ಟ್, ಫಿಫ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 1, 2 ಆ್ಯಂಡ್ ಫಿಫ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಏನಂದರೆ ಇನ್ ಗ್ರಾಮ ಪಂಚಾಯತಿ ದೇರ್ ಕ್ಯಾನ್ ಬಿ ಎ ಮೋರ್ ದೆನ್ ಒನ್ ವಿಲೇಜ್. ಸೊ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದಕ್ಕಿಂತ ಜಾಸ್ತಿ ವಿಲೇಜ್ ಇರ್ಬೋದು. ಹಾಗೆ ಮೀಟಿಂಗ್ ಆಫ್ ದಿ ಗ್ರಾಮ ಸಭಾ ಹೆಲ್ಡ್ ಇನ್ ಈಚ್ ವಿಲೇಜ್. ಸೊ ಯಾವುದು ಪ್ರತಿಯೊಂದು ಹಳ್ಳಿಯಲ್ಲೂ ಗ್ರಾಮ ಸಭಾ ಮೀಟಿಂಗ್ನ ಮಾಡ್ಬೋದು. ಆಮೇಲೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆಮೇಲೆ ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆಮೇಲೆ ಫಿಫ್ತ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ ಮೀಟಿಂಗ್ ಆಫ್ ದಿ ಗ್ರಾಮ ಪಂಚಾಯತ್ ಹೆಲ್ಡ್ ಇನ್ ದಿ ಹೆಡ್ ಕ್ವಾರ್ಟರ್ ಆಫ್ ದಿ ಗ್ರಾಮ ಪಂಚಾಯತ್. ಸೊ ಗ್ರಾಮ ಪಂಚಾಯತಿ ಏನು ಒಂದು ಮೀಟಿಂಗ್ ಮಾಡ್ತಾರೆ ಅದು ಮಾತ್ರ ಏನಿದೆ ಹೆಡ್ ಕ್ವಾರ್ಟರ್ ಆಫ್ ದಿ ಪಂಚಾಯತ್ ಏನಿರುತ್ತೆ ಅಲ್ಲಿ ಮಾತ್ರ ಇದನ್ನು ಮೀಟಿಂಗ್ನ ಮಾಡ್ಬೋದು. So 48th question, which of the following statement with regards to panchayat in India are correct? Option 1, seats in a panchayat are filled by direct elections from the territorial constituencies in the panchayat area. Option 2, the gram sabha is the body of the persons registered in the electoral rolls relating to village within the panchayat area. Option 3, the panchayat work on the principle of constitutional autonomy. Option 4, the state legislature may by law endow the panchayats with the power and authority to enable them to a function. Select the correct answers using the codes given below. Option A, 1, 2 and 3. Option B, 2, 3, 4. Option C, 1, 2 and 4. Option D, 1 and 4. So ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. Option statement 1, statement 2 and statement 4 are correct. Statement 1, statement 2 and statement 4 are correct. So ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂದರೆ ಸೀಟ್ಸ್ ಇನ್ ಪಂಚಾಯತ್ ಆರ್ ಫಿಲ್ಡ್ ಬೈ ಡೈರೆಕ್ಟ್ ಎಲೆಕ್ಷನ್ಸ್ ಫ್ರಮ್ ದಿ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂನ್ಸೀಸ್ ಇನ್ ದಿ ಪಂಚಾಯತ್ ಏರಿಯಾ. ಅಫ್ಕೋರ್ಸ್ ಏನಂದರೆ ಪ್ರತಿಯೊಂದು ಸೀಟ್ ಏನಿರುತ್ತೆ ಪಂಚಾಯತಿಯಲ್ಲಿ ಥ್ರೂ ಡೈರೆಕ್ಟ್ ಎಲೆಕ್ಷನ್ ಥ್ರೂದಿಂದ ಒಂದು ಪರ್ಟಿಕ್ಯುಲರ್ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ರೀಪ್ರೆಸೆಂಟೇಟಿವ್ನ ಡೈರೆಕ್ಟ್ ಎಲೆಕ್ಷನ್ಸ್ ಥ್ರೂ ಎಲೆಕ್ಟ್ ಮಾಡ್ತಾರೆ. ಸೊ ಹಾಗೆ ಸೆಕೆಂಡ್ ಆಪ್ಷನ್ ಏನಿದೆ, ಗ್ರಾಮ ಸಭಾ ಇಸ್ ದಿ ಬಾಡಿ ಆಫ್ ದಿ ಪರ್ಸನ್ಸ್ ರಿಜಿಸ್ಟರ್ಡ್ ಇನ್ ದಿ ಎಲೆಕ್ಟ್ರಲ್ ರೋಲ್ ರಿಲೇಟೆಡ್ ಟು ವಿಲೇಜ್ ವಿದಿನ್ ದಿ ಪಂಚಾಯತ್ ಏರಿಯಾ. ಸೊ ಗ್ರಾಮ ಸಭಾ ಅಂದರೆ ಬೇಸಿಕಲಿ ಏನಂದರೆ ಇಲ್ಲಿ ರಿಜಿಸ್ಟರ್ಡ್ ಎಲೆಕ್ಟ್ರಲ್ ಯಾರು ಇರ್ತಾರೆ ಅವ್ರಿಗೆಲ್ಲ ಇನ್ಕ್ಲೂಡೆಡ್ ಇರ್ತಾರೆ. ಸೊ ಫೋರ್ತ್ ಆಪ್ಷನ್ ಏನಂದರೆ ದ ಸ್ಟೇಟ್ ಲೆಜಿಸ್ಲೇಚರ್ may by law endow the panchayats with the power and authority to enable them to a functions. ಸೊ ವಿತ್ ರೆಸ್ಪೆಕ್ಟ್ ಟು ಏನಂದರೆ ಒಂದು ಗ್ರಾಮ ಪಂಚಾಯತಿಗೆ ಏನಾದರೂ ಒಂದು ಪವರ್ ಅಥವಾ ಅಥಾರಿಟಿನ ಕೊಡಬೇಕಂದ್ರೆ ಇಲ್ಲಿ ಯಾರು ಕಾರಣ ಆಗ್ತಾರೆ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್. ಸೊ ಆಪ್ಷನ್ 1, 2 ಆ್ಯಂಡ್ 4 ಆಪ್ಷನ್ಸ್ ಆರ್ ಕರೆಕ್ಟ್. ಸೊ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. With question number 49, with reference to the panchayat, which of the following statement are correct? So option A, 1, 50% seat shall be reserved for the women of SC and or ST categories. Option 2, Gram Sabha is a body consisting of all persons living in the village.
So option 3, there will be a panchayat at an intermediate level. So select the correct answers using the codes given below. So the answer ಏನಂದ್ರೆ ಇಲ್ಲಿ ಆಪ್ಷನ್ ಡಿ ಇಸ್ ದಿ ಆನ್ಸರ್. ಓನ್ಲಿ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಬಿಕಾಸ್ ಏನಂದರೆ ಇಲ್ಲಿ ಐ ಥಿಂಕ್ 50% seat shall be reserved for the women of SC/STs is not correct. Here ಏನಂದರೆ 1/3 ಆಫ್ ದಿ ಸೀಟ್ಸ್ ಏನಿದೆ ವುಮೆನ್ಗೆ ರಿಸರ್ವ್ ಇರುತ್ತೆ. ಸೊ ಆಮೇಲೆ ಗ್ರಾಮ ಸಭಾ ಇಸ್ ದ ಬಾಡಿ ಕನ್ಸಿಸ್ಟಿಂಗ್ ಆಫ್ ಆಲ್ ದಿ ಪರ್ಸನ್ಸ್ ಲಿವಿಂಗ್ ಇನ್ ದಿ ವಿಲೇಜ್. ಇದು ರಾಂಗ್ ಆಗುತ್ತೆ. ಏನಂದರೆ ಗ್ರಾಮ ಸಭಾ ಇಸ್ ಓನ್ಲಿ ಹೂ ಆರ್ ರಿಜಿಸ್ಟರ್ಡ್ ಇನ್ ದಿ ಎಲೆಕ್ಟ್ರಲ್, ಅವ್ರನ್ನಷ್ಟೇ ಇನ್ಕ್ಲೂಡ್ ಮಾಡಿರ್ತಾರೆ ಗ್ರಾಮ ಸಭಾದಲ್ಲಿ. ಸೊ ಆಪ್ಷನ್ ಇದು, ಅದಕ್ಕೆ ಇದು ಆಪ್ಷನ್ ರಾಂಗ್ ಆಗುತ್ತೆ, ಇದು ಆಪ್ಷನ್ ರಾಂಗ್ ಆಗುತ್ತೆ. ದೇರ್ ವಿಲ್ ಬಿ ಅ ಪಂಚಾಯತ್ ಆಟ್ ದಿ ಇಂಟರ್ಮೀಡಿಯೇಟ್ ಲೆವೆಲ್. ಸೊ ಪಂಚಾಯತ್ ಏನಿದೆ 3 ಟೈರ್ ಸಿಸ್ಟಮ್ ಆಫ್ ಪಂಚಾಯತ್ ಇದೆ. ಸೊ ಆಬ್ವಿಯಸ್ಲಿ ಇಲ್ಲಿ ಇಂಟರ್ಮೀಡಿಯೇಟ್ ಲೆವೆಲ್ ಆಫ್ ಪಂಚಾಯತ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 50 ಅಂತ ಬಂದ್ಬಿಟ್ಟು, ವಾಟ್ ಈಸ್ ದಿ ಕರೆಕ್ಟ್ ಅಬೌಟ್ ದಿ ಪಂಚಾಯತ್ ಎಲೆಕ್ಷನ್ಸ್? ದೇರ್ ಇಸ್ ಅ 1 district election officer, there are 1 or more returning officer. 3 ಬಂದ್ಬಿಟ್ಟು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಸ್ ರಿಟರ್ನಿಂಗ್ ಆಫೀಸರ್ with the consent of the option 4, with the consent of the commission district election officer can appoint returning officer. Option 5th, naib tahsildar may be a returning officer for Janpad Panchayat. Option 6, naib tahsildar may be a returning officer for the Gram Panchayat. Option 7, naib tahsildar may be a returning officer for Jilla Panchayat. Option 8, district election officer himself only a returning officer. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3, ಸ್ಟೇಟ್ಮೆಂಟ್ 4, ಸ್ಟೇಟ್ಮೆಂಟ್ 5 ಆ್ಯಂಡ್ ಸ್ಟೇಟ್ಮೆಂಟ್ 6. ಅಪ್ ಟು ಸ್ಟೇಟ್ಮೆಂಟ್ 6 ದಿ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಬಟ್ ದಿ ಸ್ಟೇಟ್ಮೆಂಟ್ 7th ಆ್ಯಂಡ್ 8th ಆರ್ ರಾಂಗ್. ಸೊ ನಾವು ಏನಂದರೆ ಇಲ್ಲಿ 50 ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಇನ್ನೂ 50 ಕ್ವಶನ್ಸ್ ಬರುತ್ತೆ ಈ ಟಾಪಿಕಲ್ಲಿ. ಆ ಕ್ವಶನ್ಸ್ನ ಕೂಡ ನಾವು ಏನಂದರೆ ಈ ವಿಡಿಯೋ ಏನಿದೆ ಸೆಕೆಂಡ್ ಪಾರ್ಟ್ ಇದೆ. ಸೊ ಫಸ್ಟ್ ಪಾರ್ಟ್ನ ನೀವು ಅಲ್ಲಿ ನಾವು 25 ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋನ ನೋಡಿ, ಈ ವಿಡಿಯೋನೂ ಫಾಲೋ ಅಪ್ ಮಾಡಿ. ಹಾಗೆ ಮುಂದೆ ಬರೋ ವಿಡಿಯೋಸ್ನ ನೀವು ಫಾಲೋ ಅಪ್ ಮಾಡ್ಬೋದು. ಸೊ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.